ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಹಿತ್, ನೀವು ನೋಡ್ತಾ ಇದ್ದೀರಾ ರಾಕ್ ರೋಹಿತ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಅಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ ನ ಬಿಟ್ಟಿದ್ದಾರೆ. ಈ ಒಂದು ಅಪ್ಡೇಟ್ ನ ಮುಖಾಂತರ ನಾವು ಏನ್ ಮಾಡ್ಬೋದು ಅಂದ್ರೆ ನಮ್ಮ ಒಂದು ಹಳೆ ತಮ್ನೈಲ್ ಗಳನ್ನ ಆಗಿರ್ಬೋದು, ನಮ್ಮ ಒಂದು ತಮ್ನೈಲ್ ಫೋಟೋಗಳನ್ನ ನಾವೇ ಡೌನ್ಲೋಡ್ ಮಾಡ್ಕೊಬಹುದು. ಮಿಸ್ ಆಗಿ ಹಳೆ ಒಂದು ವಿಡಿಯೋಗೆ ಒಂದು ತಮ್ನೈಲ್ ನ ಹಾಕಿರ್ತೀವಿ, ಆ ಒಂದು ತಮ್ನೈಲ್ ನ ನಾವು ಮತ್ತೆ ತಗೊಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ನ ತಗೊಬೇಕಾಗುತ್ತೆ ಅಥವಾ ಬೇರೆ ಒಂದು ಅಪ್ಲಿಕೇಶನ್, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಬಟ್ ಈಗ ವೈಟಿ ಸ್ಟುಡಿಯೋ ಅಲ್ಲಿ ಬಿಟ್ಟಿರ್ತಕ್ಕಂಥ ಅಪ್ಡೇಟ್ ನ ಮುಖಾಂತರ ನಾವು ನಮ್ಮ ಒಂದು ಹಳೆ ವಿಡಿಯೋಗಳ ತಮ್ನೈಲ್ ನ ಸಹ ನಾವು ಡೌನ್ಲೋಡ್ ಮಾಡ್ಕೊಬಹುದು. ಹಾಗೆ ವೈಟಿ ಸ್ಟುಡಿಯೋನಲ್ಲಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಮುಖಾಂತರ ನೀವು ತಮ್ನೈಲ್ ನ ಡೌನ್ಲೋಡ್ ಮಾಡ್ಕೊಬೇಕು ಅಂದ್ರೆ ಯಾವುದೇ ಒಂದು ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಯಾವುದೇ ಒಂದು ವಿಡಿಯೋಗಳನ್ನ ಓಪನ್ ಮಾಡ್ಕೊಳ್ಳಿ. ಹಳೆ ವಿಡಿಯೋ ಆಗಿರ್ಬೋದು, ನ್ಯೂ ವಿಡಿಯೋ ಆಗಿರ್ಬೋದು, ಯಾವುದೇ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಪೆನ್ಸಿಲ್ ಐಕಾನ್ ಇದೆಯಲ್ಲ, ಈ ಒಂದು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ತಮ್ನೈಲ್ ನ ಆಡ್ ಮಾಡ್ತೀವಲ್ಲ, ಸೇಮ್ ಅದೇ ಪ್ರೊಸೀಜರ್ ಅನ್ನೇ ಇವಾಗ ತಮ್ನೈಲ್ ಕೆಳಗಡೆ ಇವಾಗ ಡೌನ್ಲೋಡ್ ಅಂತ ಹೊಸದಾಗಿ ಒಂದು ಆಪ್ಷನ್ ಶೋ ಆಗ್ತಿದೆ. ಈ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ತಮ್ನೈಲ್ ಡೈರೆಕ್ಟ್ ನಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ. ಫ್ರೆಂಡ್ಸ್, ವೈಟಿ ಸ್ಟುಡಿಯೋನ ಈ ಅಪ್ಡೇಟ್ ನ ಮುಖಾಂತರ ನಾವು ಹಳೆ ವಿಡಿಯೋಗಳನ್ನ ತಮ್ನೈಲ್ ನ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.